ಒಳ್ಳೆ ವಿಷುವಲ್ ಆ್ಯಕ್ಚುಲಿ ಇದು. ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲೇ ಕವರ್ ಮಾಡಬೇಕಿತ್ತು. ತುಳಸಿ ಜ್ಯುವೆಲ್ಸ್ ಬ್ಯಾನರ್ ಇದೆಯಲ್ಲ ಅದ್ರ ಮುಂದೆ, ಅದ್ರ ಕೆಳಗೆ ಪ್ಯಾಲೇಸ್ ಆಫ್ ಮುಂದ್ಗಡೆ. ಆ್ಯಕ್ಚುಲಿ ಇದೇ ಪಾಯಿಂಟಲ್ಲಿ ಒಳ್ಳೆ ಫ್ರೇಮಿಗೆ ಸಿಕ್ಕಿದೆ ಅದು. ನನ್ನ ಮೊಬೈಲ್ ರೆಡಿ ಇರಲಿಲ್ಲ ಐಡಿಯಾ ಕವರ್ ಮಾಡೋದಕ್ಕೆ. ಅವನ ಬೆಳಷ್ಟು ಕತೆ ಅಡ್ವರ್ಟೈಸ್ಮೆಂಟ್ ಆಳುಗಳೆಲ್ಲ ಬಂದು ಕತೆ ಆಗೋಯ್ತು. ಈ ಅಪ್ಲಿಕೇಶನ್ನ ಕೈದ್ರು ಇದ್ದು ಕೊನೆಗೂ ಹುಡುಗರು ಕವರ್ ಮಾಡೋಕ್ಕಾಗಲೇ ಇಲ್ಲ. ಸೇವಂತಿಗೆ ಹೂವು ಹಿಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿಂದ ಬಂದಿದ್ದೀನಿ ಗೊತ್ತಾ? ಅಲ್ಲಿ ಸರ್ಕಲ್ ಆನಂದ್ ಬ್ರದರ್ಸ್ದು ಇದೆಯಲ್ಲ, ಥಿಯೇಟ್ರ್ ಇದೆಯಲ್ಲ, ಮತ್ತು ಆನಂದ್ ಬ್ರದರ್ಸು ಟೆಕ್ಸ್ಟೈಲ್ಸ್ ಇದೆಯಲ್ಲ, ಅಲ್ಲಿಂದನೂ ಒಂದೇ ಸಮ ಬಂದಿದ್ದೀನಿ ಗುರು. ಅವ್ರ ಜೊತೆಯಲ್ಲಿ ಅಪ್ಲಿಕೇಶನ್ ಆನ್ ಆಗಿಲ್ಲ ಒಳಗೆ ಬಂದು. ಕೊನೆಗೂ ಅವರು ಕವರ್ ಮುಖಗಳನ್ನ ಕವರ್ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಅಪ್ಲಿಕೇಶನ್ ಆಯಿತು. ಆ್ಯಕ್ಚುಲಿ ಇವಾಗ ಏನು ನೋಟಿಸ್ ಮಾಡ್ತಾ ಇರೋದು ಇವತ್ತು ಅಂದರೆ, ಸೇವಂತಿಗೆ ಹೂವು ಹಿಡ್ಕೊಂಡು ಓಡಾಡೋರು ಜಾಸ್ತಿ ಆಗಿದ್ದಾರೆ. ಸಾವು ಪ್ಲೇಸ್ ಅಂತ ಇದು ಮಾಮೂಲಿ ಪಾರ್ಕಲ್ಲಿ ಇರ್ತಾರಲ್ಲ, ಅದು ಸೇವಂತಿಗೆ ಹೂವು ಹಿಡ್ಕೊಂಡು ಓಡಾಡೋರು ಜಾಸ್ತಿ ಆಗಿದ್ದಾರೆ. ಮತ್ತು ಒತ್ತರಿಸ್ಕೊಂಡು ಹೋಗೋದು, ಯಾವ ಮಟ್ಟಕ್ಕೆ ಒತ್ತರಿಸ್ಕೊಂಡು ಹೋಗೋರಿದ್ದಾರೆ ಇವತ್ತು ಅಂದರೆ, ಯಾರೊಬ್ಬ ಇಲ್ಲೇ ಎಕ್ಸಾಂಪಲ್ ಇಟ್ಟಿದೆ. ಇದೇ ಸರ್ಕಲಲ್ಲಿ, ಗಾಂಧಿ ಸ್ಕ್ವೇರ್ ಸರ್ಕಲಲ್ಲಿ ಆಟೋ ಹೋಗ್ತಾಯಿದೆ, ಆಟೋ ರಿಕ್ಷಾ ವೆರಿ ಕ್ಲೋಸಪ್ಪಲ್ಲಿ ಹೋದ. ಆಟೋ ಒಳಗಡೆ ಇದ್ದಾನಲ್ಲ, ಒಳಗಡೆ ಕೂತಿದ್ದಾನಲ್ಲ ಕಸ್ಟಮರ್ ಒಬ್ಬ. ಆ್ಯಕ್ಚುಲಿ ಕಸ್ಟಮರ್ ಅಲ್ಲ ಅವನು, ಇದು ಏನು ಹೇಳೋದು, ಅವನದೇ ಫ್ರೆಂಡ್ಗಳನ್ನ ಕೂರಿಸ್ಕೊಂಡು ಹೋಗ್ತಾ ಇರೋದು ಅವನು. ಆ್ಯಕ್ಚುಲಿ ಒಬ್ಬನೇ ಇರೋದು ಹಿಂದ್ಗಡೆ. ಅವನೇನು ಮಾಡ್ತಾ ಇರೋದು, ಆಟೋದಿಂದ ಈಚೆ ಕೂತಾನೆ. ಇರೋದೇ ಒಬ್ಬ ಆಟೋ ಒಳಗಡೆ. ಅವನೇ ಆಟೋದಿಂದ ಈಚೆಗೆ ಒಂದು ಕಾಲು ಎರಡು ಆಟೋದಿಂದ ಈಚೆ ಐತೆ. ಅವ್ನು ಆಟೋ ಒಳಗೆ ಕೂತ್ಕೊಂಡು ಮೊಳ್ಸಂದಿಲ್ಲಿ ತಗಲಿಸೋ ಪ್ರಯತ್ನ ಮಾಡ್ತಾನೆ ಗುರು. ಆಟೋ ಒಳಗೆ ಕೂತ್ಕೊಂಡು ಎಂಥ ಮಿಲ್ಡ್ರಿಗೂ ಟಾಟ ಕೊಡ್ತಾ ಅದು. ಈ ಥರದ್ದು ಸಿಕ್ಕಾಪಟ್ಟೆ ಅಂದರೆ ಒತ್ತರಿಸ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ತಳ್ಳೋದು, ನೂಕೋದು, ಇದೆಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿದೆ ಬೆಳಿಗ್ಗೆ ಅಂತ. ಆ್ಯಕ್ಚುಲಿ ಅದಕ್ಕೋಸ್ಕರ ನಾವು ರೋಡ್ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಇನಿಷಿಯಲ್ ರೋಡಲ್ಲಿ ಹೋಗ್ತಿಲ್ಲ. ಅದೇ ಹೌದು. ಆ್ಯಕ್ಚುಲಿ ಗಲಾಟೆ ಮಾಡಿ ರಾಜ್ಯ ಪಂಚಾಯತಿ ಮಾಡಿಸೋದು ಅಂದರೆ, ಶ್ರುತಾ ಬಳ್ಳಾಳ್ ಮತ್ತು ಇನ್ನಿತರ ಜನಗಳಿದಾರಲ್ಲ ಅವ್ರುಗಳು ಮತ್ತು ನನ್ನ ನಡುವೆ ಕಟ್ಟೆ ಪಂಚಾಯತಿ ಮಾಡಿ ಸಮಸ್ಯೆ ಬಗೆಹರಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ಇದೆಲ್ಲ ಕಥೆಗಳು ಮಾಡ್ತಿರೋದು. ಅಂದರೆ ಈ ಕಟ್ಟೆ ಪಂಚಾಯತಿ ಮಾಡಬೇಕಂದ್ರೆ ಅವ್ರಾಗಿದ್ದು ಅವ್ರೇನು ಹುಡ್ಕೊಂಬರಲ್ಲ, ನನಗೆ ತೊಂದರೆ ಕೊಡ್ತಾರೆ. ನಾನು ಹುಡ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಆವಾಗ ಪೊಲೀಸ್ ಸ್ಟೇಷನಲ್ಲಿ ಕಟ್ಟೆ ಪಂಚಾಯತಿ ಮಾಡ್ತಾರೆ. ಇದು ಆ್ಯಕ್ಚುಲಿ ಸರಿ ನಡೆದಿದೆ ಈ ಥರದ್ದು. ರಿಲೇಟಲ್ಲಿ ಮಾಡ್ಕೊಬತ್ತಿರೋದು ಬೇಕಾಗಂತ. JK 8631 ಏನೋ ಮಾತಾಡ್ಕೊಂಡು ಬರೋ ಗೊತ್ತಾದವ, ಆ್ಯಕ್ಷನ್ ಬರೋ ಅದರಲ್ಲಿ. ಸೊ ಅದಕ್ಕೋಸ್ಕರ ತೊಂದರೆ ಕೊಡೋದು. ಅಂದರೆ ತೊಂದರೆ ಕೊಟ್ಟಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕಟ್ಟೆ ಪಂಚಾಯತಿ ಮಾಡಿ ಮುಗಿಸೋದು ಎಲ್ಲನೇ ಸೆಟಲ್ಮೆಂಟ್ ಕತೆಗಳು. ಸೊ ಇದೇ ಫಾರ್ಮುಲಾ ಸುಮಾರು ಸರಿ ಅಪ್ಲೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಶ್ವಮಾನವ ಜೋಡಿ ರಸ್ತೆ ಸುಮಾರು ಸರಿ ಈಗಲೂ ಅದೇ. ಎಲ್ಲಿ ಇದ್ರ ರಸ್ತೆ ಅದು ಶ್ರುತಾ ಬಳ್ಳಾಳ್ ಅಂಗಡಿ ಮುಂಭಾಗ ಈ ಮೊನ್ನೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ನಲ್ಲ ಅವತ್ತು, ಯಾರೋ ಅವಾಚ್ಯ ಶಬ್ದಗಳಲ್ಲಿ ಬೈದ ಅಂತ. ಸೊ ರಿಲೇಟೆಡ್ ಅಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಇವತ್ತು ಲಕ್ಷ್ಮಣ್ ಬಾಲಗೋಚಿನ ಕಂಡಿದ್ದು ನನಗೆ. ಲಕ್ಷ್ಮಣ್ ಬಾಲಗೋಚಿ ಒಬ್ಬಳು ಕರೆಕ್ಟಾಗಿ ಅಲ್ಲೇ ಮುಂದೆನೇ ಓಡಾಡ್ಕೊಂಡಿಲ್ಲ. ಅದು 2 ಸರಿ ಒಂದಲ್ಲ 2 ಸರಿ ಬಾಲಗೋಚಿ ನನ್ನ ಮುಂದೆನೇ ಓಡಾಡಿದ್ದು. ಅವಳು ಕೂಡ ಸೇವಂತಿಗೆ ಹೂವು ಹಿಡ್ಕೊಂಡಿದ್ದು. ಸೇವಂತಿಗೆ ಹೂವು ಹಿಡ್ಕೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಹೋದ್ಲು. ಅಂದರೆ ನನ್ನ ಮುಂದೆನೇ ಪಾಸಾಗಿದ್ದು. ಸೇವಂತಿಗೆ ಹೂವು ಹಿಡ್ಕೊಂಡು ನನ್ನ ಮುಂದೆ ಹೋದ್ಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಪುನಃ ನನ್ನ ಮುಂದೆನೇ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಪಾರ್ಕಿಂದ ಆಚೆ ಹೋದ್ಲು. ಸೊ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗಿದ್ದು. ಈ ಸೇವಂತಿಗೆ ಹೂವು ಹಿಡ್ಕೊಂಡು ಓಡಾಡೋರು ಜಾಸ್ತಿ ಆಗಿದೆ. ಮತ್ತು ಒತ್ತರಿಸ್ಕೊಂಡು ಓಡಾಡೋರು ಯಾವ ಮತ್ತು ಒತ್ತರಿಸ್ಕೊಂಡು ಹೋಗ್ತಾರೆ ಅಂದರೆ, ಈಗ ಅಲ್ಲೇ ಎಕ್ಸಾಂಪಲ್ ಹೇಳಿದೆ, ಒಂದು ಆಟೋ ಒಳಗಡೆ ಕೂತಿರೋದು, ಅರ್ಧಂಬರ್ಧ ಈಚೆಗೆ ಕೈ ಹಾಕ್ಕೊಂಡಿರೋದು. ಕೈ ಅರ್ಧಂಬರ್ಧ ಕೈ ಈಚೆ, ಹೌದಾ ಬಾಡಿ ಅರ್ಧಂಬರ್ಧ ಆಟೋಯಿಂದ ಈಚೆ ಐತೆ. ಯಾವ ಚಂದ ಕೂತಿರೋ ಅರ್ಧ ತಿಕ್ಕ ಒಳಗಡೆ ಹಾಕೋತಾರೆ ಬಡ್ಡಿ ಇವಾಗ ಆಟೋದಲ್ಲಿ. MC ಮೈಸೂರು ಸಿಟಿ ಕಾರ್ಪೊರೇಷನ್. ಆ್ಯಕ್ಚುಲಿ KA05 MC 7218 ಗಾಡಿ ಅದು, ಮೈಸೂರು ಸಿಟಿ ಕಾರ್ಪೊರೇಷನ್. ಬನ್ನೂರು ಇದು ಪಾರ್ಕ್ ಅವನು. ಅದು ಶ್ರುತಾ ಬಳ್ಳಾಳು ಹೇಳಿಲ್ವಾ, ಸೆಟ್ಲ್ಮೆಂಟ್ ಮತ್ತು ಇದಕ್ಕೆ ಮಾತುಕತೆ ಕಟ್ಟೆ ಪಂಚಾಯತಿಗೆ ಅದು ಕತೆ. ವಿಧಾಯಕ ಆಟೋ AB 3284 ಹೆವಿ ಕ್ಲೋಸಪ್ ಅಲ್ಲದ. ಆಲ್ಮೋಸ್ಟ್ ಅಲ್ಲಿ ಟಚ್ ಆಗ್ತಿತ್ತು, ಅದ್ರ ಬಗ್ಗೆ ಕೈ ಹಿಂಡಿ ಕೇಳ್ಕೊಂಡಿಲ್ಲ ಅಂದರೆ.
ಉಗ್ದಡ ಕದರ ಬಲಗೊಚ್ಚಿ ಇರಬೇಕು, ಅದು ಹುಡುಗ ಇರಬೇಕು, ನಾಟ್ ಶ್ಯೂರ್. ಉತ್ತರ ಚದ್ದಾರ ಹೊಡ್ಬೇಕಿತ್ತು ಅದು. ಆ್ಯಕ್ಚುಲಿ ಅದು ಗೋಡನ್ ಫಾರ್ಮುಲಾ. ಅದು ಆ ಕಡೆ ಈ ಕಡೆ ಕಾಲ ಗಿಳಿಸ್ಕೊಂಡು ಸಾಮಾನು ತರ್ಸ್ಕೊಂಡು ಕೂತ್ಕೋತಾರಲ್ಲ, ಅದು ಗೋಡನ್ ಫಾರ್ಮುಲಾ, ಆ್ಯಕ್ಷನ್ ಫಾರ್ಮುಲಾ ಅದು. ಆದರೆ ಗೋಡನ್ ಫಾರ್ಮುಲಾನ ಆದರೆ ನನ್ನ ಕೈ ಕೆಳಗೆ ಕೆಲಸ ಮಾಡುವಂಥ ತೋರಿಸ್ಕೊಳ್ಳೋದು ಆ ಥರ. ಆಟೋ ಹುಡುಗರು ಎಲ್ಲಿ ಗೊತ್ತಾಯ್ತಾ, ರಬ್ಬರ್ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡವನೆ. ಇದು ಎಕ್ಸ್ಪ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ನರಸಿಂಹರಾಜ 2296 ಅದು. ನಂಬರ್ ಪ್ಲೇಟ್ ಕನ್ನಡದಲ್ಲಿದೆ, ಕನ್ನಡ ಬೇಗ ತಲೆ ಒಳಗೆ ಹೋಗಲ್ಲ ಅದು. ಸಂತೃಪ್ತಿ ತಂಡದವ್ರು ಕೊಟ್ಟಿರುವ ಊಟ ಇದು, ಬ್ರೇಕ್ಫಾಸ್ಟ್. ಇದು 2ನೇ ರೌಂಡಲ್ಲಿ ಕೊಟ್ಟಿದ್ದು ಊಟ. ಮಾಮೂಲಿ ಸಂತೃಪ್ತಿ. ನಾನು 8:15 ಬಂದಿದ್ದೆ ಆ್ಯಕ್ಚುಲಿ ಈ ಜಾಗಕ್ಕೆ. ಅಷ್ಟರೊಳಗೆ ಇವತ್ತು ಊಟ ಖಾಲಿಯಾಗಿತ್ತು. ಊಟ ಸ್ವಲ್ಪ ಇತ್ತು, ಖಾಲಿಯಾಗಿತ್ತು ಅಂದರೆ ಆಲ್ಮೋಸ್ಟ್ ಕೊಟ್ಟು ಮುಗಿದೋಗಿತ್ತು. ಅಂದರೆ ಸಿಕ್ಕಾಪಟ್ಟೆ ಬೇಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನೊಂದು ಅಲ್ಲಿ ಕೇಸರಿಬಾತ್ ಇತ್ತು. ದಿ ಬಾಯ್ ಟಿ ಶರ್ಟ್ ಹಾಕೊಂಡಿದ್ದಾನೆ ಹುಡುಗ. ನಾನು ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ, ಈಗ ಫೋಕಸ್ ಮಾಡೋಕ್ಕಾಗಲ್ಲ. ಆ ಹುಡುಗ ಬಾಯ್ ಟಿ ಶರ್ಟ್ ಹಾಕೊಂಡಿದ್ದಾನೆ. ಅವನು ಕೇಸರಿಬಾತ್ನ ಕೊಡ್ತಾ ಇದ್ದಾನೆ. ನಾನು ಊಟ ಇಸ್ಕೊಳಕ್ಕೆ ಹೋಗಿದ್ನಲ್ಲ, ಬ್ರೇಕ್ಫಾಸ್ಟ್ ಇಸ್ಕೊಳಕ್ಕೆ ಹೋಗಿದ್ನಲ್ಲ. ಸೊ ಆ ಸಮಯದಲ್ಲಿ ಅದು ಕ್ಲೋಸ್ ಆಗಿತ್ತು. ಅದು ಅಂದರೆ ಅದಿರಲಿಲ್ಲ. ಕೇಸರಿಬಾತ್ ಯಾರಿಗೂ ಕೊಡ್ತಾ ಇರಲಿಲ್ಲ, ಕ್ಲೋಸ್ ಆಗಿದೆ ಅಂತ ಮುಚ್ಚಿಬಿಟ್ಟಿದ್ರು. ಸೊ ಕೇಸರಿಬಾತು ನನಗೆ ಸಿಕ್ಕಲಿಲ್ಲ. ಇನ್ನೊಂದು ಬಿಸ್ಕೆಟ್ ಕೊಡ್ತಾರೆ ಇವರು, ಆ ಬಿಸ್ಕೆಟ್ ಕೂಡ ಖಾಲಿಯಾಗೋಗಿತ್ತು. ಸೊ ಕೇಸರಿಬಾತು ಬಿಸ್ಕೆಟ್ ಎರಡೂ ಖಾಲಿಯಾಗೋಗಿತ್ತು. ಆದರೆ ಕೇಸರಿಬಾತ್ನ ಇವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಮತ್ತು ಇದು ರೈಸ್ ಬಾತ್ ಕೂಡ ಖಾಲಿ ಸ್ವಲ್ಪ ಇತ್ತು. ಸೊ ಅದನ್ನು ಇನ್ನೂ ಡಿಸ್ಟ್ರಿಬ್ಯೂಷನ್ ನಡೀತಾನೆ ಐತೆ. ನನಗೆ 2 ಸರಿ ತಿಂದೆ ನಾನು. ಮೊದಲನೇ ಸರಿ ಒಂದು 5-6 ತುತ್ತಾಗಷ್ಟು ಕೊಟ್ಟಿದ್ದರು. 2ನೇ ಸರಿ ಅಂತೂ ಒಂದು 3-4 ತುತ್ತಾಗಷ್ಟು ಕೊಟ್ಟಿದ್ದರು. ಸೊ ಮತ್ತೆ ನಾನು ಹೋಗಲಿಲ್ಲ. ಬಿಳಿ ಪಂಚೆ ಅಲ್ಲಿ ಸ್ನಾನಕ್ಕೆ ಹೋಗುವಂಥ, ಅದು ಕಾವೇರಿ ಸಾರಿ ಕಪಿಲ ನಂಜನಗೂಡು ಊಟಿಗೆ ಹೋಗೋದು. HF100 ಅಂದರೆ ನಂಜನಗೂಡು ದೇವಸ್ಥಾನ, ನಂಜನಗೂಡು ಕಡೆಗೆ ಹೋಗು ಅದಕ್ಕೆ ಕುಮದಳ ಕನ್ನಡ ಬಲ ಗೊತ್ತಿ. HF100 ಹೋಗ್ತಿರೋನು. ಅದು ಲಿಫ್ಟ್ ತೊಗೊಂಡು ಹೋಗಬೇಕು. ಲಿಫ್ಟ್ ತೊಗೊಂಡು ನಂಜನಗೂಡು ಕಡೆಗೆ ಹೋದರೆ ಅಲ್ಲಿ ಊಟ ಸಿಗುತ್ತೆ ಇನ್ನು 50% ಅಂತ ಇವ್ರು ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇದೆಲ್ಲ ಟೈಮ್ ಕಿಲ್ಲಿಂಗ್ ಟ್ರಿಕ್ಸ್. ಅದು ಟೈಮ್ ಕಿಲ್ ಮಾಡೋದಕ್ಕೆ ಇದೆಲ್ಲ ಆಟಗಳು. ಜೊತೆಗೆ ಇನ್ನೊಂದು ಏನಂದರೆ ಇಲ್ಲಿ ಅವಮಾನ ಮಾಡ್ತಾರೆ ಇವತ್ತು. ಏನಂದರೆ ಅಲ್ಲೊಬ್ಬಮ್ಮ ಇದ್ದಾಳೆ, ಅವಳು ಆ್ಯಕ್ಚುಲಿ ಕವರ್ ಮಾಡಲಿ ಅಂತ ಮುಂದೆ ಓಡಾಡ್ತಾ ಇದ್ದು, ನಾನು ವೀಡಿಯೋ ಕವರ್ ಮಾಡಿಲ್ಲ. ಅಲ್ಲಿ ನಿಂತ್ಕೊಂಡಿದ್ದಾಳೆ. ಅಲ್ಲಿ ನೀರು ಕೊಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅಲ್ಲಿ ಆ ಕಡೆ ಗೋಡೆ ಕಡೆಗೆ ಮುಖ ಮಾಡ್ಕೊಂಡು ನಿಂತಿದ್ದಾಳೆ, ಈ ಕಡೆ ತಿಗ ತೋರಿಸ್ಕೊಂಡು ಅವಳು. ಸೊ ಅವಳು ಏನು ಹೇಳೋದು ಅಂದರೆ ಈ ಕಡೆ ಬನ್ನಿ ಅಂತ. ನಾನು ಹೋಗ್ತಿರ್ಬೇಕಾದ್ರೆ ಯಾವುದೋ ದಾರಿ ತೋರಿಸ್ತಾಳೆ, ಆ ಕಡೆಗೆ ಹೋಗಿ ಅಂತ. ಕ್ಯೂ ಇರಲಿಲ್ಲ, ಆದರೂ ಕ್ಯೂ ಮಾಡ್ತಾರಲ್ಲ, ಆದರೂ ರೋಡಲ್ಲಿ ಹೋಗಿ ಹೇಳ್ತಾಳೆ ಆ ಜಾಗದಲ್ಲಿ, ಆ ಲೈನಲ್ಲಿ. ಸೊ ನಾನು ಅಷ್ಟರೊಳಗೆ ಹೊರಟಾಗಿದ್ದೆ ಮುಂದಕ್ಕೆ. ಆವಾಗ ಕುಂಟಿದ್ದಾಳಲ್ಲ ಒಬ್ಳು ಲೌಡಕ್ಕೆ ಅವಲ್ಲ, ಅವಳು ಹೇಳೋದೇನೆಂದರೆ ಅವರು ದಿನ ಬರ್ತಾರೆ ಹಂಗೂ ಹಿಂಗೆ ಅಂತ ಮಾತಾಡ್ತಾಳೆ. ಅವಳು ಯಾವಾಗಲೂ ಯಪ್ಪ ಇಲ್ಲಿರೋರಿಗೆಲ್ಲ ಹೆವಿ ಕಿರಿಕುಗುರು, ಕುಂಟಿಗೆ 108 ತಂಟೆ ಅಂತ ಬಹುಶಃ ಈ ಮುಂದೆ ನೋಡಿ ಹೇಳಿರಬೇಕು. ಇವಳೇ ಇಂಥ ಮೆಂಡುಗಟ್ಟ ಆಡೋದು, ಹೆವಿ ಕಿರಿಕುರು ಅವಮ್ಮ. ಅವಳ ಯೋಗ್ಯತೆಗೆ ಒಂದು ಸೆಲ್ಫಿ ಬೇರೆ ತೊಗೊಂಡಿದ್ದೆ, ಫೋಟೋ ಬೇರೆ ತೊಗೊಂಡಿದ್ದೆ. ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಜಾಕಿಂಗ್ ಹೋಗ್ತೀನಲ್ಲ ನಾನು ಫಸ್ಟು. ಆವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಾನು ಹೋಗಿ ದೇವ್ರ ಕೈ ಮುಗಿಗಿಂತ ಮುಂಚೆ ಇಲ್ಲಿ ಫೋಟೋ ತಗೊಳ್ಳಿ ಅಂತ ಕೇಳ್ತಾ ಇಲ್ಲ ಎಲ್ಲರೂ. ಸೊ ಅವಾಗ ತಗೊಳ್ಳೋ ಅಂತ ನನಗೆ ಮೊಬೈಲ್ ಕೊಟ್ಟರು. ಅವಾಗ ಒಂದು ಫೋಟೋ ತೆಗೆದುಕೊಟ್ಟಿದ್ದೆ ಅವಳಿಗೆ. ಆ್ಯಕ್ಚುಲಿ ಅದು ಐಡೆಂಟಿಟಿ ಫಾರ್ಮುಲಾ, ಇಮೇಜ್ ಫಾರ್ಮುಲಾ ತೊಗೊಂಡಿದ್ದೀನಿ ಅಂತ ಅರ್ಥ. ಸೊ ಕುಂಟಿ ಕರೆಕ್ಟಾಗಿ ಅವ್ರು ಮಾತಾಡ್ತಾ ನನಗೆ ಗೊತ್ತಿಲ್ಲದ ಸತ್ಯ ಆಗುತ್ತೆ ಈಚೆ ಬತ್ತೀಗ. ಅದೇನೆಂದರೆ ಈ ಕುಂಟ್ರು ಸಿಕ್ಕಾಪಟ್ಟೆ ಜನ ಕುಂಟ್ರು ತೋರಿಸ್ತಾ ಇದೆ ಎಲ್ಲ ಕಡೆ. ಸೊ ಈ ಕುಂಟ್ರಿಗೆ ಎಲ್ಲೋಕ್ಕೂ ಇನ್ನಿವಳೆ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿರೋದು ಲೌಡಕ್ಕೆ ಬಾಲಿವಳು. ಅದಕ್ಕೋಸ್ಕರ ಇವರೆಲ್ಲ ಕುಂಟ್ರು ಎಲ್ಲ ಕಡೆ ಕುಂಟ್ರು ಕಾಣಿಸ್ಕೊಳ್ಳೋದು. ಸೊ ಇವಳಿಗೆ ನಾನು ಫೋಟೋ ತೊಗೊಂಡಿದ್ದು. ಸೊ ಇವಳೇ ಐಡೆಂಟಿಟಿ ಫಾರ್ಮುಲಾ ಅದು. ರಾಜೇಶ್ ಅಲ್ಲೇ ಬೆಳೀತಲ್ಲ ಒಬ್ಬ ಸ್ಕೂಟರ್ ಬಂದು ಹಿಡಿತಾ ಇದ್ದಾನೆ, ಜುಪಿಟರ್ ರಾಯಲ್ ಬ್ಲೂ. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ದು ವ್ಯಾನ್ ಹೋಯ್ತು ಅಲ್ಲೊಂದು. ಏನೋ ಬರ್ದಿತ್ತು ಇವರು, ಶರ್ಟ್ ಮರ್ತೋಗ್ಬಿಟ್ಟೆ. ಏನೋ ಬರ್ದಿತ್ತು ಆ್ಯಕ್ಚುಲಿ, ಅದು ರಾಜೇಶ್ಗೆ ಹೋಲುವಂಥದ್ದು. ಸೊ ಕೇಸರಿಬಾತ್ ನೋಡಿ, ರೈಸ್ ಬಾತ್ ಮುಗಿದೋಗಿದೆ, ಅದರಿಂದ ಕೇಸರಿಬಾತ್ ಮುಗಿದೋಗಿಲ್ಲ. ಆದರೆ ಕೇಸರಿಬಾತ್ ಸ್ಟಾಕ್ ಇಟ್ಕೊಂಡಿದ್ರು ಕೂಡ ಕೇಸರಿಬಾತ್ ಡಿಸ್ಟ್ರಿಬ್ಯೂಷನ್ ಮಾಡಲಿಲ್ಲ ನಾನು ಊಟ ಇಸ್ಕೊಳ್ಬೇಕಾದ್ರೆ ಅಂತ ಅರ್ಥ. ಇದು ರಾಜನ ಆದೇಶ ಅದು ಅಂತ.
ಈ ಆ್ಯಕ್ಚುಲಿ ಐಡೆಂಟಿಟಿ ಫಾರ್ಮುಲಾ CCB ಪೊಲೀಸ್ ಅವರ ಐಡೆಂಟಿಟಿ ಫಾರ್ಮುಲಾ ಅಪ್ಡೇಟ್ ಮಾಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಕಂಪ್ಲೀಟ್ ಮಾಡಿದೆ, ಬೆಳಗ್ಗೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಇದೆ, ಅದಕ್ಕೆ ಈಗ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಎಲ್ಲ ಜೊತೆ ಕ್ಲಿಕ್ ಮಾಡಿದ್ನಲ್ಲ ಅವನು. ಆ್ಯಕ್ಚುಲಿ ಈ ಆಟೋ ಸ್ಟ್ಯಾಂಡ್ ಹತ್ರ ಯಾವಾಗಲೂ ಕಾಣಿಸ್ಕೊಳ್ತಾನೆ ಇರ್ತಾನೆ. ನಾನು ಆ್ಯಕ್ಚುಲಿ ಆ ರೋಡ್ಗೆ ಹೋಗ್ತಿಲ್ಲ, ಯಾಕಂದ್ರೆ ಈ ರೋಡಲ್ಲಿ ಹೋಗಿ ರೈಟ್ ಸೈಡ್ಗೆ ಹೋಗ್ತಲ್ಲ, ಧನ್ವಂತರಿ ಯಾವುದಾದ್ರು ದಿವಾನ್ಸ್ ರೋಡ್ ಬರ್ತಲ್ಲ, ದಿವಾನ್ಸ್ ರೋಡ್ಗೆ ಹೋಗ್ತಾಯಿಲ್ಲ ನಾನು. ಅವನು ಮತ್ತು ಅವನ ಹೆಂಡತಿ ಮೀಟ್ ಮಾಡಬೇಕಾಗಿ ಬರುತ್ತೆ ಅಂತಲೇ ಹೋಗ್ತಿಲ್ಲ ನಾನು. ಯಾವುದಕ್ಕೂ ಪ್ರತಿಯೊಂದಕ್ಕೂ ಒಂದು ರಿಮೈಂಡರ್ ಅಂತ ಇಡಬೇಕು. ನಾನು ಸದ್ಯಕ್ಕೆ ಪೇಪರ್ ವರ್ಕ್ ಮುಗಿಸಿ ದೇವರಾಜ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಇನ್ನೊಂದು ಪೇಪರ್ ವರ್ಕ್ ಮಾಡಿ ಅದನ್ನು ಪೋಸ್ಟ್ ಮಾಡೋವರೆಗೂ ನಾನು ಆ ರೋಡ್ಗೆ ಹೋಗೋಲ್ಲ. ಅದಾದ ಬಹುಶಃ ಬುಧವಾರ ಮತ್ತು ಗುರುವಾರವರೆಗೂ ಟೈಮ್ ತೊಗೋಬೋದು, ನೋಡೋಲ್ಲ. ಆದರೂ ನಾನು ಅಲ್ಲಿಗೆ ಹೋಗ್ತಿಲ್ಲ ಅಂತ ಬಟ್ ಈ ಬಡ್ಡಿ ಮಗ ಇಲ್ಲಿ ಕಾಣಿಸ್ಕೊಳ್ತಾನೆ, ಕರೆಕ್ಟಾಗಿ ಆಟೋದವ್ರ ಮುಂದೆನೇ ಕಾಣಿಸ್ಕೊಳ್ತಾನೆ. ಇದು 2ನೇ ಸರಿ ಕವರ್ ಮಾಡಿರೋದು. ಅವನು ಫ್ರೇಮಿಂಗ್ ಮಾಡೋಷ್ಟೊಳಗೆ ಅವನು ಆ ಜಾಗದಿಂದ ಹೊಟ್ಟೋಗಿದ್ನೋ ಏನೋ ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡು ಮುಂದೆ ಪಾಸ್ ಆಗ್ತಾಯಿದ್ದ ಅವನು ಆ ಜಾಗದಲ್ಲಿ. AA7096 ಆ್ಯಕ್ಚುಲಿ ಆಟೋ ಹೋಯ್ತು, ಅದ್ರ ಮುಂದೆ ಚಿನ್ನಿ ಅಂತ ಇತ್ತು. ಇದೇ ಸ್ಪಾಟಲ್ಲಿ ಪಾಸ್ ಆಗಿದ್ದಾರೆ ಆ್ಯಕ್ಚುಲಿ. ಬರಲು ಅದು ಆ್ಯಕ್ಚುಲಿ ಅದೇ ಚಿನ್ನಿ ರವಿ ಅವ್ರ ಮುಂದೆ ಪಾಸ್ ಆಗಿದೆ ಆ್ಯಕ್ಚುಲಿ ಆಟೋ. ಅದು ಗಾಡಿ ನಂಬರ್ ನಾನೇ ಮರ್ತ್ಕೊಬಿಟ್ಟೆ, ಹೇಳಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಆಟೋ ನಂಬರ್ AA ಆ್ಯಕ್ಚುಲಿ ಅದು AA ಏನೋ ಸಮಥಿಂಗ್ ಇತ್ತು. ಮುಂದೆ ಚಿನ್ನಿ ಅಂತ ಬರ್ತಿತ್ತು, ನೋಡೋದ. ಕಾಯ್ತಿರ ಶುರು ಚೆನ್ನಾಗಿ ಮಾಡೋದು ಬರುವಂತ ಲೈಬ್ರರಿ ಈಚೆ ಬಂದು ನಿಂತ್ಕೊಂಡು ಮೊಬೈಲ್ ಚೆಕ್ ಮಾಡ್ತಾಯಿದ್ದೆ. ಸೊ ಇಲ್ಲಿಗೂ ಬಂದು ಕೂತ್ಕೊಬಿಟ್ಟು ಕೆಮ್ತಾ ಇರೋದು. ಹೋಟೆಲ್ ಏನಾದ್ರು ಮಾಡಿ ತೊಂದರೆ ಕೊಡಬೇಕಷ್ಟೆ, ಕೊಡ್ತಾರೆ. ನಾಯಿ ಯಾಳು ಮೂಳು ಅಂತ ಬೈತಾನೆ ಬಡ್ಡಿ ಮಾಡಿ. ಮುಂದೆ ಟೈಟಲ್ ಟೀಮ್ ನೆನ್ನೆ ಕೂತ್ಕೊಂಡಿದ್ದಾರಲ್ಲ ಪೊಲೀಸು, ಅದೇ ವ್ಯಕ್ತಿ ಮುಂದೆನೇ ಕೂತಿರೋದು ಇವತ್ತು. ಪ್ರಕಾಶ್ ಟಿ ಶರ್ಟ್ ಬೇರೆ ಹಾಕೋಕೆ ಕೂತವಣ, ಟಿ ಶರ್ಟ್ ಹಾಕೋಲ್ಲ. ಪವರ್ ಕಟ್ಟಿದೆ ಆ್ಯಕ್ಚುಲಿ, ಚಾರ್ಜ್ ಆಗ್ತಿಲ್ಲ. ಚಾರ್ಜ್ ಮಾಡೋಕ್ಕೆ ಬಂದಿದ್ನಲ್ಲ, ಇಲ್ಲಿ ಪವರ್ ಕಟ್ ಆಗಿತ್ತಲ್ಲ, ಚಪಾತಿ ಬೇರೆ ಇಟ್ಟು ತೋರಿಸ್ತಾ ಇರೋದು ಯಾಕೆ ಪವರ್ ಕಟ್ ಮಾಡಿದ್ದೀವಿ ಅಂತ. CCB ಪೊಲೀಸು ಮತ್ತು ಮೈಸೂರು CCB ಪೊಲೀಸ್ ಮತ್ತು ಮೈಸೂರು CBS ಸಿಲ್ವರ್ ಸ್ಟ್ಯಾಂಡ್ ಇಮೇಜ್ ಫಾರ್ಮುಲಾ ಡಿಕೋಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಆಗಿದೆ ಆಲ್ರೆಡಿ, ಅದಕ್ಕೋಸ್ಕರ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು, ಪವರ್ ಕಟ್ ಮಾಡ್ತೀವಿ ಅಂತ. ದಂಡ್ಗಳೆಲ್ಲ ದಂಡಿಗೆದ್ರಲ್ಲ, ದಾಳಿಗೆದ್ರಲ್ಲ, ದಸಯ್ಯ ನಿನ್ನ ಕೊಣಮಿಣಿಗೆದಿರ್ತೀನ ಅಂತ ಒಂದು ಮಾತಿದೆ. ಹಂಗಾಯ್ತು ಈ ಸಿಡಿ ಬಸ್ ಅವ್ರದ್ದು. ಗಾಡಿ ನೋಡಿ ಯಾವ ಕಡೆ ಹೋಗ್ತಾನೆ ಅವ್ನು ಜಡ್ಜ್ ಮಾಡೋಕ್ಕಾಗ್ತಾ ನಿಮ್ಮ ಕೈಯಲ್ಲಿ. ಪವರ್ ಕಟ್ ಮಾಡಿದ್ದಾರೆ, ಬೇಕಂತ ಪವರ್ ಕಟ್ ಮಾಡಿರೋದು. ಇವನ್ ಫೋಟೋ ಬೇಕು, ಹಚ್ಚಬೇಕು. ಇವನ್ ದ ಬಾಯ್ ರಾಗ್ವೆ X2680 ಏನೋ ಅದೇ CCB ಪೊಲೀಸ್
ಮತ್ತು CBS ಐಡೆಂಟಿಟಿ ಫಾರ್ಮುಲಾ ಡ್ರಾಫ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ತುಂಬ ಸುತ್ತಮುತ್ತ ಜೊತೆಗೆ ಶ್ರುತ ಫೈರ್ ಮಾಡಿದ್ದೀನಿ. ಜೊತೆಗೆ ಇನ್ನೇನು ಮಲ್ಬಾರ್ ಊಟ ಇಸ್ಕೊಳ್ತಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ಏನೇನೋ ಪ್ರೋಗ್ರೆಸ್ ಇದೆ. ಅದಕ್ಕೋಸ್ಕರ ಎದ್ವಾ ಈ ಸುತ್ತಮುತ್ತ ಕಟ್ಟ ಕೊಡ್ತಾ ಇದ್ದಾರೆ. ಫೋನ್ ಕಟ್ ಮಾಡೋದು ಅದಕ್ಕೆ ಅವನು ಬಾಯ್ಸ್ ಅಂತ ಟೋಪಿ ತರಿಸಿದ್ನೆಲ್ಲ ಅವ್ನು ಮುಖ ಕವರ್ ಮಾಡೋಷ್ಟೊಳಗೆ ಸುತ್ತಮುತ್ತ ಎಷ್ಟು ವೆಹಿಕಲ್ ಹೋದ್ವು, ಎಷ್ಟು ಹುಡುಗರು ಹೋದ್ರು ನೋಡ್ರೆ ಗೊತ್ತಾಗೋದು ವಾತಾವರಣ ಹೆಂಗಿದೆ ಅಂತ. ಸೊ ಆ ವ್ಯಕ್ತಿ ಏನು ಮಾಡಿದ್ರು ಗೊತ್ತಾ, ಸೊ ಫುಟ್ಪಾತಿಗೆ ಬರ್ತಾನೆ, ಫುಟ್ಪಾತಿಗೆ ಬಂದು ಮುಂದೆನೇ ಒಂದೇ 1 ಸೆಂಟಿಮೀಟ್ರ್ ಡಿಫ್ರೆನ್ಸು ಇಲ್ಲ, ಕರೆಕ್ಟಾಗಿ ಬಂದು ಮುಂದ್ಗಡೆ ಬಂದು ಆ ಟೋಪಿನ ಟಚ್ ಆಯ್ತಾಯ್ತಾ ಅಷ್ಟು ಹತ್ರ ಬಂದಿದ್ದಾನೆ. ಬಂದು ಪುನಃ ರೈಟ್ ಸೈಡ್ಗೆ ಹೋಗ್ತಾನೆ, ಪುನಃ ಬೆನ್ನಿಂದ ಹೋಗಿ ಪುನಃ ಯೂಟರ್ನ್ ಹಾಕೊಂಬರ್ತಾನೆ. ಇವ್ರದ್ದು ಆರ್ಗನೈಸ್ಡ್ ಇಬ್ಬರು ಬಂದಿದೆಯಾ? ಹಾಂ ಹೌದು ಬಂದಿದ್ದೆ. ಮತ್ತು ಇಲ್ಲಿಗೆ ಯೂಟರ್ನ್ ಹಾಕ್ತಾನೆ, ಯೂಟರ್ನ್ ಹಾಕ್ಕೊಂಡು ಝೀಬ್ರಾ ಕ್ರಾಸ್ಗೆ ಹೋಗ್ತಾನೆ. ಸೊ ನಾನು ಅವ್ನ ಮುಖ ಕವರ್ ಮಾಡೋಕ್ಕೆ ಅಂತ ಹೋಗ್ತೀನಿ, ಆವಾಗ ಅವರು ಹುಡುಗರೆಲ್ಲ ಬರೋದು. ಸೊ ಒಂದು ದೊಡ್ಡ ಡ್ರಾಮಾಗಳೇ ನಡೀತಾ ಇತ್ತು ಅಲ್ಲಿ. ಆ್ಯಕ್ಚುಲಿ ಏನೋ ತಿನ್ಕೊಂಡೇನೋ ತೋರಿಸ್ತಾ ಇದ್ದಾನೆ. ಯಾರು ಏನು ವಿಷಯ ಮಾಡ್ತಿಲ್ವೇ, ಏನಾದರೂ ಇರಲಿ. ಒಟ್ಟಲ್ಲಿ ಅದೇ ಕತೆ ನಡೀತಾ ಇತ್ತು. ಅದು ಬಾಲಂಗ್ ಇದು ಅಲ್ಲಿ ಹೋಗ್ತಾ ಇದೆ XEV 90. ಸೊ ಇದು ಕತೆ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಂದು JC 3138 ಉದ್ದೆ ಊಟ ಬಂದು ಅನ್ಬೇಕು, ಎದ್ರುಕೊಂಡು ಅಲ್ಲ ಬಿಯೋಬೇಕು ಜನ ಅಂತ 6 ರೀತಿ ಬರ್ತಾರೆ. ಇದೊಂದು ಆರ್ಗನೈಸ್ಡ್ ಅದೇ ಮಾತಾಡ್ದಾಗ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಇವ್ರದ್ದು ಅಷ್ಟೇ ಆರ್ಗನೈಸ್ಡ್, ಒಂದು ಅಲ್ಲಿ ನಿಲ್ಸಿರೋದನ್ನೆಲ್ಲ ಒಂದು ಆರ್ಗನೈಸ್ಡ್. ಬೊಕ್ಕ ಕಾಣದೇ ಇರಲಿ ಅಂತ ಬಾಂಡು. $7157 KA55 ಟ್ಯಾಕ್ಸಿ ಗಾಡಿ ಆ್ಯಕ್ಚುಲಿ ಅದು. ಅಲ್ಲಿ ಪಾಸ್ ಆಯಿತು ಆ್ಯಕ್ಚುಲಿ ಗಾಡಿ, ಒಂದು ನಂಬರ್ ಹೇಳಂಗಲ್ಲ, ಅದು HH6952 ಜುಪಿಟರ್. ಅಲ್ಲಿ ಮುಂದೆ ಈಗ 2 ವೆಹಿಕಲ್ ಇದು ಓಕೆ ಇದ್ದಿದ್ದಕ್ಕಿಂತ ಒಂದಿತ್ತಲ್ಲ, ಅವ್ನು ಸ್ಟ್ರೈಟ್ ಲೈನ್ ಹೋಗ್ತಿದ್ದವನು. ಎಷ್ಟು ಚೆನ್ನಾಗಿ ವೀಡಿಯೋ ಕವರ್ ಮಾಡಬೇಕಿತ್ತು, ನೀವು ನಂಬ್ತಾನೆ ಇರಲಿಲ್ಲ. ವಯಲಾದರೂ ನಮ್ಮದೇ ಇಲ್ಲ, ಹಂಗೋದ ಲೈನ್ ಕವರ್ ಮಾಡ್ತಿದ್ದೇನು. ಬೇಕಂತ ಚೋಕ್ ಕೊಡೋಕ್ಕೋಸ್ಕರ ಅವ್ರ ಫ್ರೆಂಡ್ಸ್ ಸಡನ್ನಾಗಿ ಸಿಕ್ಕರೆ ತಬಾಚಿಗೆ ಚೋಕ್ ಕೊಡೋಕ್ಕೋಸ್ಕರ ಗಾಡಿ ಲೆಫ್ಟಿಗೆ ತೊಗೊಬರ್ತಾರಲ್ಲ, ಹಂಗೆ ತಂದು ಹಿಂಗೆ ಅಂದ್ಕೊಂಡು ಹಿಂಗೆ ಹೊಡ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾನೆ. ನಾನು ಹಿಂದಕ್ಕೆ ಹೋಗಿಲ್ಲ ಅಂದರೆ ವೀಲರ್ ಹೊಡ್ಕೊಂಡು ಹೋಗೋದು ಗಾಡಿಗೆ. ಫಾಸ್ಟಾಗಿ ಹೋಗೋದೆ, ಜೊತೆಗೆ ಹಿಂಗೆ ಟ್ವಿಸ್ಟ್ ಮಾಡ್ಕೊಂಡೋದ ಬಡ್ಡಿ ಮಗ. ಕ್ವಿಟ್ ಅಂತ ಇದೆ, ರಾಕಿ KA02 AB 3187 ಇದೆ. ಹುಡುಗಿ T-ಶರ್ಟಲ್ಲಿ ಕ್ವಿಟ್ ಅಂತ ಇದೆ. ಆ ಕಡೆಯಿಂದ ಫಸ್ಟ್ ಬೀಗಳಲ್ಲ ಹುಡುಗಿ T-ಶರ್ಟಲ್ಲಿ ಕ್ವಿಟ್ ಅಂತ. ಸುರೇಶ, ಮಹೇಶ, ಈಶಾಗಳ ಟೀಮ್ ಹೋಟ್ಲಾಯ್ತಾರಲ್ಲ, ಅವರು ಬಿದ್ದು ಅದ್ದಾಡ್ತಾ ಇರೋದು ಪಾರ್ಕಲ್ಲಿ. ಹೇಳೋರಲ್ಲ ಕೇಳೋರಲ್ಲ ಅವ್ರನ್ನ ಎಲ್ಲ ಬೋಟ್ ಹಾಸ್ಕೊತಾನಲ್ಲ ಅವ. ಇಲ್ಲಿ ರಂಗಂದಲ್ಲಿ ಕೊಟ್ಟಾನೆ ಬಿಸಿಲು. ಯಾವ ಪುಣ್ಯಾತ್ಮ ಈ ಛತ್ರಿ ಮರಗಳನ್ನು ತಂದು ಪಾರ್ಕಲ್ಲಿ ನೆಡ್ತಾನೋ ಗೊತ್ತಿಲ್ಲ. ಗುರು ಛತ್ರಿ ಮರಗಳು ಇದು ವರ್ಷದಲ್ಲಿ ತುಂಬ ತಿಂಗಳುಗಳಲ್ಲಿ ಅದು ಎಲೆಗಳ ಇಟ್ಟಿರೋದು, ಅದು ಸೊ ಅದು ವೇಸ್ಟ್ ಆಗುತ್ತೆ. ಎಲ್ಲ ಮರಗಳ ಕೆಳಗಡೆ ಎಲ್ಲ ಬನ್ನಿ ಮರ ಉದುರಿಸಿದೆ ಸಿಕ್ಕಾಪಟ್ಟೆ. ಆ ಕಡೆ ಮರಗಳೆಲ್ಲ ಉದುರೇ ಇಲ್ಲ ಇದೆ. ಸೊ ಛತ್ರಿ ಮರ ಅಷ್ಟೇ ಕಷ್ಟ ಅಲ್ಲ, ಎಲೆಗಳಿದ್ದು ತೆಳ್ಳೆ ನೆರಳು ಅದ್ರದ್ದು. ಜನಗಳೆಲ್ಲ ಪಾರ್ಕಲ್ಲಿ ಮರ ಇದ್ದರು ಒದಾಡ್ಕೊಂಡು ಈ ಕಡೆ ಬಿದ್ದವ್ರೆ. ಆದರೆ ಅವ್ರು ಬಿಡಿ, ಅವರು ರೆಸ್ಟ್ ಮಾಡೋರು. ಅವರು ಹುಟ್ಟಿರೋದ ಬರೀ ಅದೊಂದೇ ಒಂದು ಕೆಲಸ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ತಿನ್ನೋದು, ಅವ್ರಿಗೆ ಫೀಲ್ಡಿಂಗ್ ಮಾಡೋದು. ಬೀದಿ ನಾಯಿಗಳ ಥರ ಅವರು. ಬೀದಿ ನಾಯಿಗಳು ಹಂಗೆ ಊಟ ಯಾರು ಹಾಕ್ತಾರೆ ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಮಾತ್ರ ಬಿಟ್ಟು ಬಿಕ್ಕವ್ರಿಗೆಲ್ಲ ಬಗಳ್ತವೆ. ಹಂಗೆ ಇವುಗಳು ಅಷ್ಟು ಗಲೀಜಾಗಿಟ್ಟಿದ್ದಾರೆ. ಇದು ದೇವಸ್ಥಾನದ ಆವರಣ. ಇದು ನನಗೆ ಬುದ್ಧಿ ಹೇಳ್ತಾರೆ, ದಿಸ್ ದಟ್ ಅಂತ. ತುಲ್ನಾಕೆಯ ಅಲ್ಲೊಬ್ಬ ಪ್ರೆಸಿಡೆಂಟ್ ಸ್ಕೂಟಿ ಪೇಪಲ್ಲಿ ಹೋಗ್ತಾನಲ್ಲ, ಪರ್ಪಲ್ ಗಾಡಿ, ಬೋಳೆ ಮಗಂತಂದು ಹಿಂದೆ ನಿಲ್ಸ್ಕೊಂಡು ಕುಯ್ಗೆ ತಾರ ನೋಡಿತಾನೆ. ನಾನು ತಿರುಗಿ ನೋಡೋವರೆಗೂ ಆರು ನೋಡಿತಾನೆ ಅವನೊಂದು ನಾಲ್ಗೆ. ಒಂದು ತುಲ್ನಾಕೆಯ ಸೋಳ ಮಕ್ಕಳ ಸೈಕಲಿಗೆ ಕುತ್ಕೊಂಡು ಬಿಸಿಲಲ್ಲಿ ಆ ಕಡೆ ಬಿಸಿಲು ಹೊಡಿತಾ ಇದೆ. ಇಲ್ಲಿ ನೆರಳಲ್ಲಿ ಕುತ್ಕೊಂಡು ಮರದ ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದೀನಿ.
ಹಿಂದೆ ಹೇಳ್ಕೊಂಡು ಒಂದೇ ಸಹ ಮಾರೋ ನೋಡಿತಾನೆ, ತಿರುಗಿ ನೋಡಲೇಬೇಕು. ನಾನು ಅಲ್ಲಿವರೆಗೂ ಆರೋ ನೋಡಿತಾನೆ ಇದ್ದಾನೆ, ಯಾರೋ ನನ್ನೇ ಕಡಿತಾ ಇರ್ಬೋದು ಅಂತ ತಿರುಗಿ ನೋಡಿದ್ರೆ ಆಮೇಲೆ ಮುಂದಕ್ಕೆ ಅಲ್ಲಿ ಸುಮ್ಮನೆ ಎತ್ತಕೊಂಡು ನೋಡ್ತಾನೆ ಇಟ್ಕೊತಾನೆ ಬೋಳಿ ಮಗ ಅಂತಂದು. ಆಮೇಲೆ ಮೇಲೆ ಎದ್ದೆ ನಾನು ವೀಡಿಯೋ ಕಾಲ್ ಮಾಡೋನು ಮುಖಾನ ಅಂತ ಸಡನ್ನಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಕೊಡೋಯ್ತಾನೆ. ಇನ್ನೊಬ್ಬ ಹುಡುಗ ಹಿಂದೆ ನಾಲ್ಗೆ ತೋರಿಸ್ಕೊಂಡು ಹೋಯ್ತಾನೆ ಸೋಳೆ ಮಗ. ಫ್ರೇಮಿಂಗಲ್ಲಿ ಇದ್ದಾರೆ ಇಬ್ಬರು, ಆದರೆ ಫೋಕಸ್ ಆಗಿರುತ್ತೆ ಏನೋ ಐಡಿಯಾ ಇಲ್ಲ ಬೋಳಿ ಮಕ್ಕಳು ತಂದು. ಕಾಶಿ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಡೆ ತಪ್ಪಲ್ವಂತ, ಹಾಗೆ ಈ ಜನಗಳು. ಚರಣನ ಬಾಲಂಗುಚಿ ಆ್ಯಕ್ಚುಲಿ ಪಾದಗಳು ತೋರಿಸೋ ಕೂತಿದ್ದ. ಮೂಗು ನೋಡಿದ್ರೆ ಪ್ರಕಾಶ್ ಇವನು ಸುರೇಶನ ಎರಡನೇ ಮಗ ಇದ್ದಾನಲ್ಲ, ಅವನ ಹೆಸರು ಅರುಣನ ಬಾಲಂಗುಚಿ. ಮೂಗುನ ಮುಖ ನೋಡಿದ್ರೆ, ಗಡ್ಡ ನೋಡಿದ್ರೆ ಡ್ಯಾಡಿ ಕಮ್ಯುನಿಟಿ ಚರಣನ. ಆ್ಯಕ್ಚುಲಿ ಅರುಣನು ಹಿಂಗೆ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದ. ನನಗೆ ಸಿಕ್ಕಿದಾಗ ಲಕ್ಷ್ಮಿ ಅವನ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಹಿಂಗೆ ಗಡ್ಡ ಬಿಟ್ಕೊಂಡು ಓಡಾಡ್ತಾಯಿದ್ರು, ಡ್ಯಾಡಿ ಕಮ್ಯುನಿಟಿ. ಸೊ ಈಗ ಅಲ್ಲಿ ನಾನು ಮಲಗೋ ಜಾಗದಲ್ಲಿ ಕೂತ್ಕೊಂಡಿರೋದು. ನಿನಗಿಂತ ಮುಂಚೆ ಕೂತ್ಕೊಂಡಿದ್ದೀನಿ ಅಂತ. ಮುಂಚೆ ಮತ್ತು ಮುಂದೆ ಡೇಟ್ ಹೇಳ್ತೀನಿ. ಅದು ಮುಸ್ಲಿಮರ ಮುಂಚೆ ಮತ್ತು ಮುಂದೆ ಡೇಟ್ ಹೇಳ್ತೀನಿ. ಸಾಬ್ರು ಸುರೇಶ ಎರಡು ಇಂದ ಬರುತ್ತೆ, ಮಂಜುಳಾ ಮತ್ತು ಮುಸ್ಲಿಮ್ಸ್ ಇಂದ ಬರುತ್ತೆ. ಹೀಗಾಗಿ ಮುಸ್ಲಿಮ್ಸ್ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡು ಬಡತಾವು ಹೆವಿ ಕಾಟ ಕೊಡ್ತಾ ಇರೋದು. ಆ್ಯಕ್ಚುಲಿ ಈಗ ಏನಕ್ಕೆ ಅದು ಪ್ರಸ್ತಾಪ ಆಗ್ತಾಯಿದೆ ಅಂದರೆ, ಈಗ ಮಲ್ಬಾರ್ ಹತ್ರ ಊಟ ಇಸ್ಕೊಳಕ್ಕೆ ಹೋಗಿಲ್ವಲ್ಲ ನಾನು, ಅದಕ್ಕೆ. ನಾನು ಕೈ ಕಾಲು ಮುಖ ತೊಳೆಯೋಕೆ ಹೋಗ್ತೀನಿ ಅಂತ ನನಗಿಂತ ಮುಂಚೆ ಮತ್ತು ಮುಂದೆ ಹೋಗ್ತಿರೋದು ಸೇಮ್ ಸ್ಟೋರಿ. ಅಲ್ಲ ಆ್ಯಕ್ಚುಲಿ ನಿರಾಶ್ರಿತ ಪರಿಹಾರ ಫ್ರೇಮಿಂಗಲ್ಲಿ ಫಸ್ಟ್ ಬರ್ತಲ್ಲ, ನಿರಾಶ್ರಿತ ಪರಿಹಾರ ಕೇಂದ್ರ ಇರ್ತಾನಲ್ಲ ಮುಸ್ಲಿಮ್ ಒಬ್ಬ ಅವನು. ನಾನು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಿದ್ದಲ್ಲ, ಅವಾಗ ಮುಸ್ಲಿಮ್ ಹುಡುಗಿ ಒಬ್ಬಳು ಇವತ್ತು 10 ಗಂಟೆಗೆ ಕರೆಕ್ಟಾಗಿ 10 ಗಂಟೆಗೆ ನೋಡು ನೀನು ಆಯಿತಾ ಅಂತ ಮಾತಾಡ್ತಾಯಿದ್ಲು. ಅಷ್ಟೇ ನನ್ನ ಕಿವಿಗೆ ಬಿದ್ದಿದ್ದು. ಯಾರ ಜೊತೆ ಫೋನ್ ಮಾತಾಡ್ತಿದ್ಲು, ನನ್ನ ಕಿವಿಗೆ ಅಷ್ಟೇ ಬಿದ್ದಿದ್ದು. ಈಗ ಕರೆಕ್ಟಾಗಿ 10 ಗಂಟೆ ಟೈಮ್, 10 ಗಂಟೆ 3 ನಿಮಿಷ ಇರಬೇಕು. ವಿ ಕ್ಯಾಪ್ಚರ್ ಫಾರ್ಮುಲಾ ಬಾಟ್ಲ್ ಆಯ್ತಾರಲ್ಲ ಅವರು, ನಾನ್ ವೆಜ್ ಊಟನ ಫುಲ್ ಮಿನರಲ್ 2 ಲೀಟ್ರದ್ದು ಮಿನರಲ್ ವಾಟರ್ ಬಾಟ್ಲ್ ಸಮೇತ ತೊಗೊಂಡು ಬಂದು ಕೂತ್ಕೊತಾ ಇದ್ದಾರೆ ಊಟಕ್ಕೆ.